ಭಗವಂತ ನಮ್ಮ ಜೀವನದಲ್ಲಿ ಎಷ್ಟೇ ಖುಷಿ ಕೊಟ್ಟರು, ಎಷ್ಟೇ ನೆಮ್ಮದಿ ಕೊಟ್ಟರು, ಆದರೆ ನೋವು ಅನ್ನೋ ಒಂದು ಮಾತು ಮನುಷ್ಯನ ಮನಸ್ಸು ಎಷ್ಟು ಹಾಳು ಮಾಡುತ್ತೆ ಅನ್ನೋದು ಇದೇ ಒಂದು ಉದಾಹರಣೆ. ನಮಸ್ಕಾರ, ವೆಲ್ಕಮ್ ಟು ತುಜ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಕೈ ಸತ್ಯದ ಜೊತೆಗೆ ಸಿಹಿ ಮಾತುಗಳು ಕೂಡ ಇದ್ದಾವೆ. ನೀವು ಕೂಡ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಕೂಡ ಆಗುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಬರುತ್ತೆ, ಆಲ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ಪೂಜೆ ಮಾಡೋಕ್ಕೆ ಕೂತ್ಕೊಂಡೆ. ಇವತ್ತಿನ 3ನೇ ದಿನದ ಸಾಯಂಕಾಲದ ಪೂಜೆ ಇದು. ಆರತಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಆ ಮನಸ್ಸಿನ ಗೊಂದಲ, ಅದು ಏನೋ ಮಾತುಗಳು, ಅದೇನೇನೋ ಆಗ್ತಾಯಿದೆ. ಆರತಿ ಮಾಡೋಕ್ಕೆ ಆ ದೇವ್ರ ಮಂತ್ರ ಕೂಡ ಹೇಳೋಕ್ಕೆ ಬರ್ತಾ ಇಲ್ಲ. ಆರತಿ ಮಾಡಬೇಕು ಅಂದ್ರೆ ಸರಿಯಾಗಿ ಆರತಿನೂ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಸತಿ ಹಿಂಗೆ ಬೆಳಗ್ತಾ ಇದ್ದೀನಿ, ಇನ್ನೊಂದು ಸತಿ ಹಿಂಗೆ ಬೆಳಗ್ತಾ ಇದ್ದೀನಿ. ಅದು ಏನು ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ. ಆ ಥರ ಗೊಂದಲ ಒಂಥರ ಮನಸ್ಸಲ್ಲಿ ತುಂಬ ಕೆಟ್ಟ ಗೊಂದಲಗಳು. ಪೂಜೆ ಮಾಡೋಕೆ ಕೂತ್ಕೋಬೇಕಾದ್ರೆ ಆ ಥರ ಆಗಬಾರ್ದು ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾಕೆ ಹೀಗಾಯಿತು ಇವತ್ತು ಅಂತ ನನ್ನ ಮೇಲೆ ನನಗೆ ಒಂಥರ ಡೌಟು, ಅನುಮಾನ ಆಯಿತು. ಎಲ್ಲ 2 ದಿವಸ ಪೂಜೆ ಮಾಡಿದೆ, ನನಗೆ ಯಾವುದೂ ಗೊಂದಲ ಇರಲಿಲ್ಲ. ಇವತ್ತು ಯಾಕೆ ಹಿಂಗೆ ಮನಸ್ಸು ಹಾಳಾಗ್ತಾಯಿದೆ, ಯಾಕೆ ಇಂಥ ಕೆಟ್ಟ ಯೋಚನೆಗಳೆಲ್ಲ ತಲೆಗೆ ಬರಾಕತ್ತವು, ಮನಸ್ಸಿಗೆ ಬರಾಕತ್ತವು, ಯಾಕೆ ದೇವ್ರ ಮುಂದೆ ಕೂತ್ಕೊಂಡ ತಕ್ಷಣ ಇದು ಶುರು ಆಯಿತು ಮನಸ್ಸಲ್ಲಿ ಗೊಂದಲಗಳಂತ ಅನ್ನಿಸ್ತು. ಈ ಗೊಂದಲ ಯಾಕಾಯಿತು, ಎದ್ರ ಸಲುವಾಗಿ ಆಯಿತು, ಮನಸ್ಸಲ್ಲಿ ಪೂಜೆ ಮಾಡಬೇಕಾದ್ರೆ ಏನೆಲ್ಲ ಆಗುತ್ತೆ, ಏನೆಲ್ಲ ಆಗಲ್ಲ, ಎದ್ರ ಸಲುವಾಗಿ ಆಗ್ತದೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ನಮ್ಗೆ ಮುಂದೆ ಹೇಳ್ತೀನಿ ಖಂಡಿತ. ನೋಡಿ, ನಾನು ಮಾಡ್ತಾ ಇರೋದು ಅವತಾರ ನೋಡಿಬಿಟ್ರೆ ನಿಮಗೆ ಅನಿಸುತ್ತೆ ಏನು ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಖಂಡಿತ ನನಗೆ ಗೊತ್ತಿಲ್ಲ ಇದು ಯಾಕೆ ಹಿಂಗಾಯಿತು, ಯಾಕೆ ಹಿಂಗೆ ಆಗ್ತಾಯಿದೆ ಅಂತಲೂ ಕೂಡ ನನಗೆ ತಿಳಿಲಿಲ್ಲ. ಅದು ಸ್ವಲ್ಪ ಬೆಳಗ್ತೀನಿ ಕೂತ್ಕೋತೀನಿ, ಇನ್ನೊಂದು ಸ್ವಲ್ಪ ಬೆಳಗ್ತೀನಿ ಕೂತ್ಕೋತೀನಿ, ಮತ್ತೆ ಒಂದು ಸತಿ ಹೀಗೆ ಹಾಗೆ ಆ ಥರ ಆಗೋಯ್ತು ಅದು. ಯಾಕಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೊಂದು ಸಿಹಿ ಸುದ್ದಿನ ಹೇಳ್ಬಿಡ್ತೀನಿ. ಯಾಕಂದರೆ ನಾನು ಹಿಡಿದಿರೋದು ಈ ವ್ರತವನ್ನು ಅವರಿಗೆ ಮಗು ಆಗಲಿ ಅಂತ ಹೇಳ್ಬಿಟ್ಟು. ನನ್ನ ಸಬ್ಸ್ಕ್ರೈಬರ್ ಯಾರು ಅವ್ರು ಕಮೆಂಟ್ ಹಾಕಿದ್ರಲ್ಲ, ಅವ್ರಿಗೋಸ್ಕರ ಈ ವ್ರತನ ಹಿಡಿದಿರೋದು. ಅವರಿಗೆ ಮಗು ಆಗಲಿ ಅಂತ ಹೇಳ್ಬಿಟ್ಟು ಈ ವ್ರತನ ಮಾಡ್ತಾಯಿದ್ದೀನಿ. ಫಸ್ಟ್ ದಿನವೇ, ನಾನು ವ್ರತ ಹಿಡಿದ ದಿನವೇ ಅವತ್ತಿನ ದಿವಸ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಏನು ಮಾಡಿದೆ ಅಂದರೆ ಅಡುಗೆ ಮಾಡ್ತಾಯಿದ್ದೆ. ಅಡುಗೆ ಮಾಡಬೇಕಾದ್ರೆ ಇಬ್ಬರ ಮಗುವಿನ ತಾಯಿ ನಮ್ಮ ಮನೆಗೆ ಮಲ್ಲಿಗೆ ಹೂವು ಹಿಡ್ಕೊಂಡು ಮನೆಗೆ ಬಂದಳು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ಗೊತ್ತಿಲ್ಲ, ಮಲ್ಲಿಗೆ ಹೂವು ರಾಯರಿಗೆ ಅಂದರೆ ತುಂಬಾ ಇಷ್ಟ ಅಂತೆ. ಅವರು ಮಲ್ಲಿಗೆ ಹೂವು ಕೈಯಲ್ಲಿ ಹಿಡ್ಕೊಂಡು ಇಬ್ಬರು ಮಕ್ಕಳ ತಾಯಿ ಮನೆಗೆ ಬಂದರು. ಇಷ್ಟು ಖುಷಿ ಆಯಿತು. ನಾನು ಬೇಡ್ಕೊಂಡಿರೋದು ಅದೇ, ಕೇಳ್ಕೊಂಡಿರೋದು ಅದೇ, ಭಗವಂತ ಮನೆಯವರೆಗೂ ಕಳಿಸಿರೋದು ಅದೇ ಅಂತ ಹೇಳ್ಬಿಟ್ಟು ಮಕ್ಕಳ ಕೈಗೆ ಸ್ವಲ್ಪ ತಿಂಡಿನ ಕೊಟ್ಬಿಟ್ಟು ಆ ಮಲ್ಲಿಗೆ ಹೂವನ್ನ ಕೊಡೋ ಟೈಮಲ್ಲಿ ಆಕೆ ಹೇಳ್ಬಿಟ್ಟು ಕೊಟ್ಟರು ನನ್ನ ಕೈಗೆ. ಆ ಖುಷಿನ ತಾಯಿ, ನೀನೇ ಇಟ್ಕೋ ಅಕ್ಕ ಅಂತ ಹೇಳ್ಬಿಟ್ಟು. ದೇವ್ರ ಫೋಟೋ ನೋಡಿದ್ಲು, ಆದರೂ ಗೊತ್ತಿಲ್ಲ ಅವಳ ಮನಸ್ಸಲ್ಲಿ ಏನಾಯಿತು ಅಂತ. ಅಕ್ಕ ಇದು ನೀನು ಇಟ್ಕೊ, ನಿನಗೆ ತೊಗೊಂಬಂದಿರೋದು ಅಂತ ಹೇಳ್ಬಿಟ್ಟು. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನಾನು ತಲೆಯಲ್ಲಿ ಇಟ್ಕೊಂಡೆ. ಯಾಕಂದರೆ ಅವ್ರು ಇನ್ನೂ ಸ್ನಾನನೂ ಮಾಡಿರಲಿಲ್ಲ ಒಂದು. ಆಮೇಲೆ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಏನಿತ್ತು, ನಾವು ಕೊಟ್ಟಿದ್ದು ದೇವರಿಗೆ ಏರಿಸಿದ್ರೆ ಹಿಂಗೆ ಅಂತ ಗೊತ್ತಿಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು. ಒಟ್ಟೆ ನನಗೆ ಇಟ್ಕೊ ಅಂತ ಹೇಳೋದಕ್ಕೆ ಸರಿ ಆಯಿತು ಅಂತ ನಾನು ಏನು ಮಾಡಿದೆ, ದೇವ್ರಿಗೆ ಹಾಕಲಿಲ್ಲ, ನಾನೇ ತಲೆಯಲ್ಲಿ ಇಟ್ಕೊಂಡೆ ಆ ಮಲ್ಲಿಗೆನ. ತುಂಬಾ ಖುಷಿ ಆಯಿತು. ಅವತ್ತಿನ ದಿನವೇ ಮತ್ತೆ ಸಾಯಂಕಾಲ ನಾನು ಪೂಜೆ ಮಾಡಬೇಕಾದ್ರೆ ಕರೆಕ್ಟ್ 6 ಗಂಟೆಗೆ ನಾನು ಪೂಜೆನ ಶುರು ಮಾಡಿದೆ. ಕೂತ್ಕೊಂಡಿದ್ದೆ, ಹೇಗೆ ಇವತ್ತು ಪೂಜೆ ಮಾಡ್ತಾ ಇದ್ದೀನೋ ಅದೇ ಥರನೇ ಪೂಜೆ ಮಾಡ್ತಾ ಕೂತ್ಕೊಂಡಿದ್ದೆ ಅಲ್ಲಿ ನಾನು. ಕೂತ್ಕೊಂಡಿರ್ಬೇಕಾದ್ರೆ ಒಂದು ಮಗು ಬಾಗಿಲ ಹತ್ರ ಬಂದು ನಿಂತ್ಕೊಂಡಿತ್ತು. ನಾನು ನೋಡೇ ಇರಲಿಲ್ಲ, ಸುಮ್ಮನೆ ಮುಂದೆ ನೋಡಿ ಪೂಜೆ ಮಾಡ್ತಾಯಿದ್ದೆ. ಬಾಗಿಲ ಕಡೆ ಬೆನ್ನು ಮಾಡಿ ಈ ಕಡೆ ಮುಖ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಮಗು ಬಂದು ಬಾಗಿಲಲ್ಲಿ ನಿಂತ್ಕೊಂಡಿದೆ. ನಿಂತ್ಕೊಂಡು ಸುಮ್ಮನೆ ಎಷ್ಟೊತ್ತು ನಿಂತ್ಕೊಂಡಿದೆ ಗೊತ್ತಿಲ್ಲ, ನಾನು ಯಾವಾಗ ಬಂದು ನಿಂತ್ಕೊಂಡಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನನಗೆ ಸ್ವಲ್ಪ ಸೌಂಡ್ ಬಂದಂಗಾಯಿತು. ಯಾರಿದ್ದಾರೆ ಹಿಂದ್ಗಡೆ ಅಂತ ತಿರುಗಿ ನೋಡಿದ್ರೆ ಒಂದು ಮಗು ನಿಂತ್ಕೊಂಡಿದೆ. ನಮ್ಮ ಮನೆಯಲ್ಲೇ ಇರೋದೇ ಅದು, ಮೇಲೆ ಬಾಡಿಗೆ ಇರೋರದೇ ಮಗು. ಯಾವತ್ತೂ ನಮ್ಮ ಮನೆ ಹತ್ರ ಬರೋದೇ ಇಲ್ಲ. ಅವರು ಕೆಳಗೆ ಬಂದರೆ ಹಾಗೆ ಆಟ ಆಡೋಕ್ಕೆ ಪಾರ್ಕಿಗೆ ಹೋಗ್ತಾರೆ, ಸೀದಾ ಮನೆಗೆ ಹೋಗ್ತಾರೆ. ನಮ್ಮ ಮನೆ ಹತ್ರ ಬರೋದೇ ಇಲ್ಲ. ಇವತ್ತು ನಮ್ಮ ಮನೆ ಹತ್ರ ಬಂದು ಬಾಗಿಲು ಹಿಡ್ಕೊಂಡು ನಿಂತ್ಕೊಂಡಿದೆ ನೋಡಿ. ಏನು ಖುಷಿ ಅಂತೀರಾ? ಅಪ್ಪ ರಾಯರೇ ಬಂದರು ನಮ್ಮ ಮನೆಗೆ ಮತ್ತೊಂದು ಸತಿ ಮಗುವಿನ ರೂಪದಲ್ಲಿ ಕಾಣಿಸ್ಕೊಂಡ್ರಲ್ಲ. ತುಂಬಾ ಒಂಥರ ಖುಷಿ. ಏನೋ ಗೊತ್ತಿಲ್ಲ, ಪೂಜೆ ಮಾಡೋ ಟೈಮಲ್ಲಿ ಮಗು ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮನೆ ಹತ್ರ. ಈ ವಯಸ್ಸಾದವರು ಮಗು ಮನೆ ಹತ್ರ ಬಂದರೆ ತುಂಬ ಒಳ್ಳೇದಂತೆ. ಹಾಗಾಗಿ ಅಂದರೆ ನನಗೆ ಬೆಳಗ್ಗೆಯಿಂದ ಮಗು ಸೂಚನೆ ತೋರಿಸ್ತಾ ಇದ್ದಾನೆ ಭಗವಂತ. ಖಂಡಿತ ಆಗುತ್ತೆ ಅಂತ ಅನಿಸುತ್ತೆ. ನೀವು ಇನ್ನೊಂದು ಸತಿ ನಾನು ಹೇಳ್ತಾ ಇದ್ದೀನಿ, ನೀವು ಏನಾದರೂ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ, ನೀವು ಅವತ್ತು ಹಾಕಿದ ಕಮೆಂಟ್ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಖಂಡಿತ ನನ್ನ ಮನಸ್ಸಲ್ಲ ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ ಮಾಡಬೇಕಂತ ಇರೋ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾದರೂ ನಿಮ್ಮವರೆಗೂ ಈ ವಿಡಿಯೋನ ತಲುಪಿದ್ರೆ ಖಂಡಿತ ನೀವು ಧೈರ್ಯನ ಕಳ್ಕೊಬೇಡಿ. ನಿಮ್ಗೆ ಖಂಡಿತ ಮಗು ಆಗುತ್ತೆ ಅಂತ ನಾನೇ ಭರವಸೆ ಕೊಡ್ತೀನಿ. ಯಾಕಂದರೆ ಭಗವಂತ ತುಂಬ ಸೂಚನೆಗಳನ್ನ ಕೊಟ್ಬಿಟ್ಟಿದ್ದಾನೆ ನನಗೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಆ ಮಗುವಿಗೆ ಸ್ವಲ್ಪ ದೇವ್ರ ಮುಂದೆ ಇಟ್ಟಿರೋ ಬಾಳೆಹಣ್ಣು ಎತ್ತಿ ಮಗುವಿನ ಕೈ ಕೊಟ್ಟ ತಕ್ಷಣ, ಬಾಳೆಹಣ್ಣು ಕೊಟ್ಟ ತಕ್ಷಣ ಹೋಗೇ ಬಿಡ್ತು ಮಗು. ನಿಂತ್ಕೊಳ್ಳೇ ಇಲ್ಲ ಬಾಗಿಲಲ್ಲಿ. ಕೈ ತೊಗೊಂಡು ಹಾಗೆ ಹೋಗ್ಬಿಟ್ಟ, ನಿಂದ್ರಲೇ ಇಲ್ಲ. ತುಂಬಾ ಖುಷಿಯಾಗಿ ಬಂದು ಮತ್ತೆ ಪೂಜೆನ ನಾನು ಬರೀ ದೀಪ ಹಚ್ಚಿದ್ದಷ್ಟೇ, ಏನೂ ಮಾಡಿರಲಿಲ್ಲ. ಮತ್ತೆ ಬಂದು ಪೂಜೆ ಎಲ್ಲ ಪೂರ್ತಿ ಅದನ್ನು ಮುಗಿಸ್ಕೊಂಡೆ.
ಅದಾದಮೇಲೆ 2ನೇ ದಿವಸದ ದಿನ ಅದು ಬೇರೆ ಘಟನೆನೇ ನಡೆದೋಯ್ತು ಬೆಳಗಿನ ಜಾವ. ಅದು ಹೇಳ್ಕೊಂಡ್ರೆ ಕೆಲವೊಬ್ಬರು ಏನು ವಿಚಿತ್ರವಾಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಆ ವಿಷಯನ ಹೇಳಲ್ಲ, ಅದನ್ನ ಅಟ್ಟೆಗುಟ್ಟಾಗಿ ಇಟ್ಟಿರ್ತೀನಿ. ಯಾಕಂದರೆ ಕೆಲವೊಂದು ವಿಷಯನ ಹೇಳ್ಕೋಬೇಕು, ಕೆಲವೊಂದು ವಿಷಯಗಳನ್ನ ಹೇಳ್ಕೋಬಾರ್ದು. ಯಾಕಂದರೆ ಈ ಪ್ರಪಂಚದಲ್ಲಿ ಸತ್ಯವನ್ನು ಹೇಳಿದ್ರೆ ಕಣ್ಣೆದುರುಗಡೆ ನಡೆದಿದ್ದೇನೆ ನಂಬಲ್ಲ, ಅಂಥದ್ರಲ್ಲಿ ಈ ವಿಷಯಗಳನ್ನ ನಂಬೋದು ತುಂಬಾ ಕಷ್ಟ. ಹಾಗಾಗಿ ಆ ವಿಷಯ ನಾನು ಹೇಳಲ್ಲ. 2ನೇ ದಿವಸ ಬೇರೆನೇ ಸೂಚನೆ ಆಯಿತು ಬೆಳಗಿನ ಜಾವ. ಹಾಗಾಗಿ ಇವತ್ತು 3ನೇ ದಿವಸಕ್ಕೆ ಮತ್ತೆ ಈ ಥರ ಒಂದು ಸೂಚನೆನ ನಡೀತಾ ಇತ್ತು ಮನೆಯಲ್ಲಿ. ಅದು ಯಾಕೆ ಎತ್ತ ಅಂತ ಇವಾಗ ನಾನು ಹೇಳ್ತೀನಿ ನಿಮಗೆ. ನಾನು ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡೆ. ಸಾಯಂಕಾಲವರೆಗೂ ತುಂಬಾ ಚೆನ್ನಾಗಿದ್ದೆ. ಆದರೆ ಸಾಯಂಕಾಲ ಮೇಲೆ ಅದು ಪೂಜೆಗೆ ಬಂದು ಕೂತ್ಕೊಂಡ ತಕ್ಷಣ ಮನಸ್ಸಲ್ಲಿ ಏನಂದರೆ, ಯಾರೋ ಒಂದು ಹೇಳಿದ ಮಾತು, ಅದು ಏನೋ ನಡೆದಿರೋ ಘಟನೆ, ಅದು ಒಂದು ನೆನಪಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ, ಯಾಕೆ ದೇವರೇ ನನಗೆ ಈ ಥರ, ನಾನು ಭಕ್ತಿಯಿಂದ ನಾನು 7 ದಿವಸ ನಾನು ಯಾವುದು ತಲೆಯಲ್ಲಿ ಬೇಡ, ಮನಸ್ಸು ಹಾಳು ಮಾಡ್ಕೊಳ್ಳೋದೆ, ನಾನು ಪೂಜೆ ಮಾಡೋಕ್ಕೆ ಅಂತಲೇ ರೆಡಿಯಾಗಿದ್ದೀನಿ, ಯಾಕೆ ಇವತ್ತು ಇಷ್ಟೊಂದು ಗೊಂದಲ ಅಂತ ಅನಿಸ್ತು. ಆದರೆ ಅದೇ ಮನಸ್ಸು ಮತ್ತೆ ಒಂದ್ಸತಿ, ನಿನ್ನ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದಿಲ್ಲ ನೋವುಗಳನ್ನ ಒಂದ್ಸತಿ ಆಚೆ ಹಾಕ್ಬಿಡು, ನನ್ನ ಮುಂದೆ ಹೇಳ್ಕೊಂಬಿಡು, ಅದನ್ನೇ ಒಳಗೆ ಇಟ್ಕೊಂಡು ಮತ್ತೆ ಮತ್ತೆ ಕೊರ್ಕೊಂಡು ಮನಸ್ಸನ್ನ ಹಾಳು ಮಾಡಿಕೊಂಡು ಪೂಜೆ ಮಾಡೋದಕ್ಕಿಂತ ಒಂದೇ ದಿನ ಅದನ್ನ ಹೇಳ್ಬಿಟ್ಟು ಆಚೆ ಹಾಕ್ಬಿಡು. ಅದನ್ನ ದಿನ ಅದನ್ನು ಮನಸ್ಸು ಹಾಳು ಮಾಡ್ಕೊಳ್ಳೋದು ಬೇಡ, ಹೇಳ್ಬಿಡು ಅನ್ನೋ ಥರ ಇತ್ತು ನನಗೆ. ಹಾಗಾಗಿ ಮತ್ತೆ ಆ ಆರತಿ ತಟ್ಟೆ ಅದೇ ಥರ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡು ಎಲ್ಲವನ್ನೂ ಹೇಳ್ಬಿಟ್ಟೆ. ಭಗವಂತ, ನಾನು ಏನೇ ನುಡಿದ್ರೂ ನನ್ನ ಬಾಯಿಂದ ಅದು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ, ನಾನು ಏನೇ ಒಂದು ಹೇಳಿದ್ರು ಅದು ತಪ್ಪಾಗಿ ತಿಳ್ಕೊತಾ ಇದ್ದಾರೆ, ಗೊತ್ತಿಲ್ಲ ಮನಸ್ಸು. ಅಂದರೆ ನಾನು ಏನಂದರೆ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ದು, ಅದು ಆಗಿದ್ದೇ ಬೇರೆ. ಅದು ತುಂಬ ಒಂಥರ ಮನಸ್ಸಿಗೆ ನೋವಾಯಿತು. ನಾನು ಹೇಳಿದ್ದು ಒಳ್ಳೇದಾಗಲಿ ಅಂತ ಬಯಸಿ ಆ ಮಾತುಗಳನ್ನ ಹೇಳಿದ್ದೀನಿ, ಸತ್ಯ. ಆ ನುಡಿಗಳನ್ನ ನಾನು ನುಡಿದಿದ್ದೀನಿ, ಸತ್ಯ. ಆದರೆ ಅದನ್ನೇ ಉಲ್ಟಾ ಮಾಡಿ ತಪ್ಪಾಗಿ ಕೆಟ್ಟದಾಗಿ ನಾನು ನುಡಿದಿರೋ ಮಾತುಗಳನ್ನ ಅಂತ ಹೇಳಿಬಿಟ್ಟು ಅದು ಸೃಷ್ಟಿಸಿದ್ದಾರೆ ಆ ಪದಗಳನ್ನ. ತುಂಬಾ ಖುಷಿಯಾಯಿತು. ಯಾಕಂದರೆ ಅದಕ್ಕೂ ನನಗೆ ತಪ್ಪು ಅನಿಸಿಲ್ಲ, ಮನಸ್ಸು ಬೇಜಾರಾಗಿದೆ ಹೊರತು. ಆದರೆ ಅದು ತಪ್ಪಾಗಲಿಲ್ಲ. ಕೇಳಿದ ಕ್ಷಣದಲ್ಲಿ ನನಗೆ ತಪ್ಪು ಅಂತ ಅನಿಸ್ತು. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು, ಅವ್ರು ಹೇಳಿದ ತಪ್ಪಲ್ಲ. ಇವತ್ತು ಒಬ್ಬರಿಗೆ ನಾನು ಒಂದು ಬುದ್ಧಿವಾದನ ಹೇಳಿದ್ದಕ್ಕೆ ಅವರು ತಪ್ಪು ಅಂತ ನನಗೆ ಅದನ್ನು ಸೂಚನೆ ಕೊಟ್ಟರಲ್ವ. ಇನ್ನೊಂದು ಸತಿ ನನಗೆ ಈ ಮಾತುಗಳನ್ನ, ಈ ಪದಗಳನ್ನ ನಾನು ಯಾರ ಹತ್ರ ಬಳಸಲೇಬಾರ್ದು. ಯಾರಿಗೂ ಒಂದು ಇವಾಗ ಅವರು ದುಃಖದಲ್ಲಿ ಇರೋರನ್ನ ಸ್ವಲ್ಪ ಸಮಾಧಾನ ಮಾತುಗಳನ್ನ ಹೇಳೋದು ತುಂಬಾ ಸಹಜ ಪ್ರತಿಯೊಬ್ಬರೂ. ಅದನ್ನು ಅಷ್ಟೊಂದು ತಪ್ಪವಾಗಿ, ಅಷ್ಟು ಕೆಟ್ಟವಾಗಿ ಅರ್ಥ ಮಾಡ್ಕೋತಾರೆ ಅಂತ ನನಗೆ ಗೊತ್ತಿಲ್ಲದೆ ನಾನು ಆ ಮಾತುಗಳನ್ನ ಮಾತಾಡ್ಬಿಟ್ಟೆ. ಅದಕ್ಕೆ ದೇವ್ರ ಹತ್ರ ಕೂಡ ನಾನು ಕ್ಷಮೆ ಕೇಳಿದೆ. ಇನ್ನು ಮುಂದೆ ಎಷ್ಟೇ ದುಃಖದಲ್ಲಿದ್ದರೂ ಸಮಾಧಾನ ಮಾಡೋ ವಿಚಾರನೇ ನಾನು ಮಾಡಬಾರ್ದು, ಆ ಥರ ಬೇಜಾರು. ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಾನು ಏನು ಮಾಡಿಬಿಟ್ಟೆ, ಭಗವಂತನ ಹತ್ರ ಎಲ್ಲ ಒಪ್ಪಿಸಿ ನಾನು ಅಲ್ಲಿಗೆ ಕೈ ಮುಗಿದು, ಸಾಕು, ಯಾರಿಗೂ ಹೇಳೋದು ಬೇಡ, ಕೇಳೋದು ಬೇಡ. ಯಾಕಂದರೆ ಈಗಿನ ಜನ ಹೆಂಗಿದೆ ಅಂದರೆ, ಸಾಕಷ್ಟು ದುಃಖದಲ್ಲಿ ಯಾರೇ ಒಂದು ಮಾತುಗಳನ್ನ ಹೇಳಿದ್ರೆ ಅವ್ರು ತಪ್ಪಾಗಿ ಕಾಣ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಅವರಂತ ಕೆಟ್ಟವ್ರು ಯಾರು ಇಲ್ಲ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಯಾರು ಮೋಸ ಮಾಡಿ ನಮಗೆ ನಂಬಿಸಿ ಕುತ್ತಿಗೆ ಕೊಯ್ತಿರ್ತಾರೋ ಅವ್ರು ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ. ಯಾರು ನಿಷ್ಠೆಯಿಂದ ಅವ್ರು ಮಾತಾಡ್ತಾರೋ ಅವ್ರು ತುಂಬ ಕೆಟ್ಟವ್ರ ಥರ ಕಾಣ್ತಾರೆ. ಹಾಗಾಗಿ ಈ ಎಷ್ಟು ಉಲ್ಟಾ ಕಾಲ ನಡೆದಿದೆ, ಪ್ರಪಂಚನೂ ಉಲ್ಟಾ ಇಲ್ಲ, ಕಾಲನೂ ಉಲ್ಟಾ ಇಲ್ಲ, ಜನಗಳ ಮನಸ್ಸು ಮೈಂಡು ಎಲ್ಲವನ್ನು ಉಲ್ಟಾ ಪಲ್ಟದಲ್ಲೇ ನಡೀತಾ ಇದೆ. ನಡೀಲಿ, ಪರವಾಗಿಲ್ಲ. ನಾವು ನಿಯತ್ತಾಗಿದ್ದೀವ, ನಾವು ಕರೆಕ್ಟಾಗಿದ್ದೀವ, ನಮ್ಗೆ ಸಾಕು. ನಾನು ಯಾಕೆ ಈ ವಿಷಯ ತಿಳ್ಸಕ್ಕೆ ಬಂದಿದ್ದೀನಿ ಅಂತಂದರೆ, ಯಾರಿಗೂ ಒಳ್ಳೇದು ಬಯಸೋದು ತುಂಬಾ ತಪ್ಪು ಕೆಲಸ ಆಗ್ತಾ ಇದೆ ಇಲ್ಲಿ. ಏನೇ ನಾವು ಒಳ್ಳೇದು ಬಯಸ್ತೀವಿ ಅಂದರೆ ಮನಸ್ಸಿಂದ ಬಯಸಬೇಕು ಹೊರತು, ಭಗವಂತನ ಮುಂದೆ ಹೇಳಬೇಕು ಹೊರತು ಇನ್ನೊಬ್ಬರ ಮುಂದೆ ನಾವು ಹೇಳೋಕ್ಕೆ ಹೋಗಬಾರ್ದು. ಅದೇ ನನಗೆ ಇವಾಗ ಇಲ್ಲಿ ಅರ್ಥ ಆಗಿರೋದು. ಈ ಮಾತಿಗೆ ಒಂದು ಉದಾಹರಣೆನ ಕೊಡ್ತೀನಿ ನಿಮಗೆ. ಅಂದರೆ ಹಿರಿಯರು ಹೇಳಿರೋ ಮಾತು. ಒಂದು 4 ಜನ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ರಂತೆ. ಒಬ್ಬನ ತಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ಕಡ್ಡಿ ಇತ್ತಂತೆ. ಈ ಕಡ್ಡಿ ಬಿದ್ದದನ್ನು ತೆಗೆದು ಊಟ ಮಾಡು ಅಂತ ಇವನು ಹೇಳಿದಂತೆ. ಇವನು ಈ ಕಡೆ ತಿರುಗಿ ಹೇಳೋ ಟೈಮಲ್ಲಿ ಮತ್ತೊಬ್ಬನು ಅವ್ನು ತೊಗೊಂಬಂದು ಕಸ ಹಾಕಿದಂತೆ ಇವನ ತಟ್ಟೆಯಲ್ಲಿ. ಏನೋ ನಿನ್ನ ತಾಟ್ನ ಕಸನೇ ಬಿದ್ದೈತಿ, ಅವ್ನ ತಾಟ್ನ ಕಡ್ಡಿ ನೋಡಿದೆ ನೀ ಅಂತ ಹೇಳ್ಬಿಟ್ಟು. ಅಂದರೆ ಭಗವಂತ ಹಾಕಿರೋ ಕಸ ಅಲ್ಲ ಅದು, ತಾನಾಗಿ ಬಿದ್ದಿರೋ ಕಸ ಅಲ್ಲ. ಇವನು ತೊಗೊಂಬಂದು ಪಕ್ಕದಲ್ಲಿರೋನು ತೊಗೊಂಬಂದು ಹಾಕಿರುವಂಥ ಕಸ ಅದು. ಈ ಕಸ ಹಾಕಿಬಿಟ್ಟು ನೀವು ಹೇಳೋಷ್ಟರಲ್ಲಿ ಭಗವಂತ ಮೇಲಿಂದ ಅವನೇನು ಕಸ ಹಾಕಿದ್ನಲ್ಲ ಅವನ ತಾಟ್ನ ಹಲ್ಲಿನೇ ಬಿದ್ದೋಯ್ತಂತೆ. ವಿಚಾರ ಮಾಡಿರಿ. ಏನು ತಾನಾಗಿ ಬಿದ್ದಿರೋ ಕಡ್ಡಿನ ಎತ್ತು ಅಂತ ಹೇಳೋದೇ ಬೇರೆ, ಏನು ನಾವೇ ಕಸ ಹಾಕಿ ಇಲ್ಲಿ ಬಿದ್ದೈತಿ ನೀನು ಇನ್ನೊಬ್ರದ್ದು ನೋಡಬೇಡ ಅಂತ ಹೇಳೋದೇ ಬೇರೆ. ಇನ್ನಿದ್ರಲ್ಲಿ ನಿಮಗೇನು ಅರ್ಥ ಆಯ್ತೋ ಗೊತ್ತಿಲ್ಲ. ಅರ್ಥ ಏನು ಮಾಡ್ಕೊತೀರೋ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.